ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ R15 by JB. ಸೊ ಇವತ್ತು ನಮ್ಮ ಮುಂದೆ ಇದೆ, ಕೆಲವೊಬ್ರು ಕೇಳ್ತಾರೆ ಏನು ಗುರು ಸ್ನ್ಯಾಪ್ ಮಿಂಟು ರಿಯಲ್ಲಾ ಫೇಕಾ ಅಂತ, ಪ್ರಾಡಕ್ಟ್ಗಳು ಬೈ ಮಾಡ್ಬೋದಾ, 100% ಟ್ರೂನಾ, ಅದು ಫೇಕಾ, ಇಲ್ಲ ಏನು ಸ್ಕ್ಯಾಮ್ ಏನಾದರೂ ಮಾಡ್ತಾರಾ ಅಂತ. ಇದು ಯಾವುದೇ ಥರ ಸ್ಕ್ಯಾಮ್ ಇರಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಮೈಕು ಡಿಜಿಟೆಕ್ ಅವ್ರದ್ದು. ಸೊ ನಿಮಗೆ ಪ್ರಾಡಕ್ಟ್ ಬಂದು 2-in-1 ವೈರ್ಲೆಸ್ ಮೈಕ್ ಬರುತ್ತೆ. ಇದು ಯಾವುದೇ ಥರ ಬ್ಲೂಟೂತ್ ಕನೆಕ್ಟ್ ಇರಲ್ಲ, ಕನ್ಫ್ಯೂಸ್ ಆಗಬೇಡಿ. ಸೊ ಇದು ಒಂದು ಮೈಕ್ರೋಫೋನ್ ಇರುತ್ತೆ. ಮಾಡೆಲ್ ಬಂದು DWM116 ಅಂತ. 80 ಮೀಟರ್ಸ್ವರೆಗೂ ನೀವು ಇದನ್ನು ವಾಯ್ಸ್ ಮಾಡ್ಕೊಬೋದು, ರೆಕಾರ್ಡ್ ಮಾಡ್ಬೋದು. ನಿಮಗೆ ಬ್ಯಾಟ್ರಿ MH ಬಂದು ಮೈಕ್ರೋಫೋನ್ ಬಂದು 80 mAh ಇರುತ್ತೆ. ನಿಮಗೆ ಚಾರ್ಜಿಂಗ್ ಕೇಸು ಅದ್ರದ್ದು ಬಂದು ನಿಮಗೆ 600 mAhವರೆಗೂ ಇರುತ್ತೆ. ಅಪ್ ಟು 18 ಅವರ್ಸ್ವರೆಗೂ ನೀವು ಇದನ್ನು ರನ್ ಟೈಮ್ ಯೂಸ್ ಮಾಡ್ಬೋದು. ಸೊ ಇದು ನೋಡ್ತಾ ಇದ್ದೀರಾ, ಒಂದು ಲೋಗೋ ಅವ್ರ ಕಡೆಯಿಂದ ಒಂದು ಶೀಟಲ್ಲಿ, ಟ್ರಾನ್ಸ್ಪರೆಂಟ್ ಶೀಟಲ್ಲಿ ಲೋಗೋ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಇದರೊಳಗಡೆ ಏನಿದೆ ನೋಡೋಣ ಬನ್ನಿ. ಸೊ ಇದು ಒಂದು ಕೇಸ್, ಇದು ಮೈಕ್ರೋಫೋನ್ ಕೇಸು. ಸೊ ಈ ಥರ ಇದೆ, ಡಿಜಿಟೆಕ್ ಅಂತ ಒಂದು ಲೋಗೋ. ಸ್ವಲ್ಪ ಪ್ರೀಮಿಯಮಾಗೆ ಕೊಟ್ಟಿದ್ದಾರೆ, ಬಜೆಟ್ಗೆ ಓಕೆ. ಬಟ್ ಯಾರ್ಯಾರು ಹೊಸ್ದಾಗಿ ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಸೊ ಇದು ಸ್ಟಾರ್ಟಿಂಗ್ ಇದು ಬೆಟರ್ ಅನ್ಕೋತೀನಿ. ಡೈರೆಕ್ಟಾಗಿ DJ ಎಲ್ಲ ಇದು ಮಾಡೋದು ನಿಮಗೆ ಬೆಟರ್ ಅಲ್ಲ ಅನ್ಕೊತೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಇದಕ್ಕೆ ಬೈ ಮಾಡಿಕೊಂಡು ಇದನ್ನು ಓಕೆ ಮಾಡಿಕೊಂಡು ನಿಮ್ಗೆ ಓಕೆ ಆದಾಗ ನೆಕ್ಸ್ಟ್ ನೀವು ಹೋಗ್ತಾ ಹೋಗ್ತಾ ಇನ್ನೊಂದು ಬೈ ಮಾಡೋದು ಬೆಟರ್ ಅನ್ಕೊತೀನಿ. ಸೊ ನೋಡಿ, ಆಲ್ರೆಡಿ ಇದು ಚಾರ್ಜಿಂಗ್ ಆಗ್ತಾಯಿದೆ, ಜಸ್ಟ್ ಯೂಸ್ ಮಾಡಿದ್ದು ಇವಾಗ ತಾನೆ. ಸೊ ಈ ಥರ ಇರುತ್ತೆ, ಓಪನ್ ಮಾಡೋಣ. ಸೊ ಇದು ಬಂದು ನಿಮಗೆ ರಿಸೀವರ್, ಮೈಕ್ ರಿಸೀವರ್ ಇರುತ್ತೆ. ಸೊ ಇದು ಬಂದು ನಿಮಗೆ 2 ಮೈಕ್ರೋಫೋನ್ ಕೊಟ್ಟಿರ್ತಾರೆ, ವಿತ್ ಮ್ಯಾಗ್ನೆಟ್ ಇರುತ್ತೆ. ಇದು ಹಿಂದೆಗಡೆ ಕಾಣಿಸ್ತಾ ಇದೆ ನೋಡಿ, ಇದು ಒಂದು ಮ್ಯಾಗ್ನೆಟ್ಟು. ಇದು ಬ್ಯಾಕು ಇವಾಗ ಶರ್ಟ್ಗಾಗಲಿ ಇಲ್ಲ ಕಾಲರ್ಗಾಗಲಿ ಇದನ್ನು ಹಾಕೊಬೋದು. ಸೊ ನಿಮಗಿದು 2 ಮೈಕ್ ಇರುತ್ತೆ. ಸೊ ಬೇರೆ ಏನೋ ಬಂದು ಇದರೊಳಗಡೆ ಇನ್ನು ಆಕ್ಸೆಸರೀಸ್ ಅಂತ ಬಂದರೆ, ಸೊ ನಿಮಗಿದು ಬಂದು ಒಂದು ವಾಯ್ಸು ರೆಡ್ಯೂಸ್ ಅಂದರೆ ಕ್ಲಾರಿಟಿ ಇರಲಿ, ಗ್ಲಿಚ್ ಇರಬಾರ್ದು ಅನ್ನೋದಕ್ಕೆ ಒಂದು ಇದೊಂದು ಯೂಸ್ ಮಾಡ್ಬೋದು. ಸೊ ಇದು ಮೈಕ್ ಹಾಕ್ಕೊಳ್ಳೋದು ಈ ಥರ, ಓಕೆ, ಕುತ್ಕೊಂಡಿದೆ. ಸೊ 2 ಮೈಕ್ ಇದೆ. ಸೊ ಅದು 2 ಕೊಟ್ಟಿರ್ತಾರೆ. ಸೊ ಇದಕ್ಕೊಂದು ಹಾಕೊಬೋದು, ಒಂದಕ್ಕೆ ಹಾಕಿದ್ದೀನಿ ಸದ್ಯಕ್ಕೆ. ಸೊ ನಿಮ್ಗೆ ಇದು ಬಂದು ಕ್ಲಿಪ್ ಬರುತ್ತೆ. ಕ್ಲಿಪ್ ಇವಾಗ ಕಲರ್ಗಾಗಲಿ ಇಲ್ಲ ಶರ್ಟ್ಗಾಗಲಿ ಕನೆಕ್ಟ್ ಮಾಡ್ಕೊಬೋದು. ಇನ್ನು ಬೇರೆ ಬಂದರೆ ನಿಮ್ಗೆ ಇದರಲ್ಲೊಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ, C-ಪಿನ್ನು, ಓಕೆ. ಆಮೇಲೆ ನಿಮ್ಗೊಂದು ಕನೆಕ್ಟರ್ ಕೊಟ್ಟಿರ್ತಾರೆ. ಇದು ಬಂದು ನಿಮಗೆ ರಿಸೀವರ್ಗೆ ಹಾಕಿ, ಇದು ಬಂದು ಐಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಕೆಲವರು ಕನ್ಫ್ಯೂಸ್ ಆಗ್ತಾರೆ, ಇದು ಬ್ಲೂಟೂತ್ ಡೈರೆಕ್ಟ್ ಆನ್ ಮಾಡ್ಕೊಂಡು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದು ಏನಿದ್ರು ಕನೆಕ್ಟರಲ್ಲೇ ಯೂಸ್ ಮಾಡ್ಕೊಬೇಕಾಗುತ್ತೆ. ಇದು ಬಂದು C-to-C. ಇವಾಗ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ಗಳಿಗೆಲ್ಲ ಇದು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ರಿಸೀವರ್ಗೆ ನೀವು ಈ ಥರ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಇದನ್ನು ಮೊಬೈಲ್ ಕನೆಕ್ಟ್ ಮಾಡ್ಕೊಬೇಕು. ಕನೆಕ್ಟ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ನಿಮ್ಗೆ ಅದು ಮೈಕ್ ಕನೆಕ್ಟ್ ಆಗಿರುತ್ತೆ. ಸೊ ಬೇರೆ ಏನೂ ಅವಶ್ಯಕತೆ ಏನೂ ಇರಲ್ಲ. ಸೊ ಇಷ್ಟು ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮ್ಗೆ ಇನ್ನೊಂದು ಕೇಬಲ್ ಕೊಟ್ಟಿದ್ದಾರೆ. ಸೊ ಈ ಕೇಬಲ್ ಬಂದು ಇವಾಗ ಬೇರೆ ನೀವು ಗೋಪ್ರೋಗಾಗಲಿ ಇಲ್ಲ ಕ್ಯಾಮ್ರಾಗಾಗಲಿ, ಇವಾಗ ಕ್ಯಾಮ್ರಾ ಅಡಿಷ್ನಲ್ DSLRಗಾಗಲಿ ಈ ಥರ ಕನೆಕ್ಟ್ ಮಾಡ್ಕೊಬೋದು. ಸೊ ಈ ಥರ ಇದೆ. ನಿಮಗೆ ಚಾರ್ಜಿಂಗ್ ಕೆಪಾಸಿಟಿ ಬಂದು ನಿಮಗೆ ಈ ಕೇಸ್ದು ಬಂದು 600 mAhವರೆಗೂ ನಿಮಗೆ ಕೆಪಾಸಿಟಿ ಇದರಲ್ಲಿರುತ್ತೆ. ಸೊ ಇದು ಬಂದು ನಿಮಗೆ ರಿಸೀವರ್ ಬಂದು ನಿಮಗೊಂದು ಈ ಮೈಕ್ರೋಫೋನ್ದು ಬಂದು ನಿಮ್ಗೊಂದು 80 mAh ಇರುತ್ತೆ. ಸೊ ಇದು ನಿಮ್ಮ ಮ್ಯಾಕ್ಸಿಮಮ್ ಬಂದು ಎಷ್ಟು ಅವರ್ ಯೂಸ್ ಮಾಡ್ಬೋದು ಅಂತ ನಾನು ಇದನ್ನು ನೆಕ್ಸ್ಟ್ ಹೇಳ್ತೀನಿ. ಯಾಕಂದ್ರೆ ನನ್ನ ಒಂದು ಪರ್ಸ್ನಲಿ ನಾನು ಯೂಸ್ ಮಾಡಾದ್ಮೇಲೆ ನನಗೆ ಗೊತ್ತಾಗುತ್ತೆ, ಬೇರೆಯವ್ರದ್ದೆಲ್ಲ ನನಗೆ ಬೇಕಾಗಿಲ್ಲ. ಸೊ ಪರ್ಸ್ನಲ್ ನಾನು ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ಎಷ್ಟು ಅವರ್ ಬರ್ಬೋದು, ಎಷ್ಟು ಅವರ್ ಬರುತ್ತೆ, ಇದು ಓಕೆನಾ ಬೆಟರ್ ಅಂತ, ಓಕೆ. ಸೊ ಇದನ್ನು ನಾನು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಂಡು ಯಾವ ಥರ ವಾಯ್ಸ್, ಇದು ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಇದು ಮೊಬೈಲ್ ವಾಯ್ಸ್ ಆಗಿರುತ್ತೆ. ನಿಮ್ಗೆ ಯಾವ ಥರ ಇರುತ್ತೆ ಅನ್ನೋದು ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಇದನ್ನು ನಾನು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊತೀನಿ. ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ವಾಯ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಸೊ ನೀವು ನೋಡಿ, ಫಸ್ಟ್ ಇವಾಗ ಇದನ್ನು ಆನ್ ಮಾಡ್ಕೊಳ್ಳೋಣ. ಸೊ ಆನ್ ಆಗಿದೆ, ಬ್ಯಾಟ್ರಿ ಫುಲ್ ಇದೆ. ಸೊ ಇದು ಒಂದು ಫಸ್ಟ್ ಮೈಕು ಇಲ್ಲ ಸೆಕೆಂಡ್ ಮೈಕು ಕನೆಕ್ಟ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಇನ್ ಕೇಸ್ ಇದೇನೋ ಆನ್ ಆಗಿದ್ದರೆ ನಿಮ್ಗೆ ಇಲ್ಲಿ ಮಾರ್ಕ್ ತೋರಿಸುತ್ತೆ ನೋಡಿ. ಇವಾಗ ಇದನ್ನು ಆನ್ ಮಾಡ್ಕೊಂಡಿದ್ದೀನಿ, ಓಕೆ. ಇವಾಗ ನೋಡಿ, ಇದೊಂದು ಮೈಕ್ ಮಾತ್ರ ಕನೆಕ್ಟ್ ಆಗಿರುತ್ತೆ. ಸೊ ಈ ಮೈಕ್ ಇನ್ನೂ ಕನೆಕ್ಟ್ ಆಗಿಲ್ಲ, ಸೊ ಅದು ಬ್ಲಿಂಕ್ ಆಗ್ತಾ ಇದೆ, ಓಕೆ. ಇದು ಬಂದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೈಕ್ ಹಾಕ್ಕೊಂಡ್ಮೇಲೆ ಹಿಂಗೆ ನಾಯ್ಸ್ ರೆಡ್ಯೂಸ್ ಮಾಡೋದು, ನಾಯ್ಸ್ ರೆಡ್ಯೂಸ್ ಆಫ್ ಮಾಡೋದು, ಆನ್ ಮಾಡೋದು ಅಂತ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮಾರ್ಕು. ಈ ಮಿಡಲ್ ಒನ್ ಮಾರ್ಕ್ ಬಂದು ನಿಮಗೆ ಇವಾಗ ಆಲ್ರೆಡಿ ಆನ್ ಆಗಿದೆ ಅಂತ, ನಾಯ್ಸ್ ರೆಡ್ಯೂಸ್ ಆನ್ ಆಗಿದೆ ಅಂತ. ಇದು ನೀವು ಆಫ್ ಮಾಡೋದಾದರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಆಫ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಈ ಥರ ಇರುತ್ತೆ. ಡೈರೆಕ್ಟ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆ್ಯಂಡ್ ಆಫ್ ಇರುತ್ತೆ. ಸೊ ಗೈಸ್, ನಿಮಗೆ ಇವಾಗ ಕೇಳಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ನಾಯ್ಸು. ಸೊ ಗಾಡಿಗಳ ಸೌಂಡು, ಇದನ್ನು ನಾನು ಟಿವಿಲಿ ಆನ್ ಮಾಡಿರೋದು. ಸೊ ಇದನ್ನು ನಾನು ಇವಾಗ ಕೇಳಿಸ್ತಾ ಇರೋದು ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ನಿಮಗೆ ಕೇಳಿಸ್ತಾ ಇದೆ ಅನ್ಕೋತೀನಿ. ಸೊ ಇದು ನಾಯ್ಸ್ ರೆಡ್ಯೂಸ್ ಯಾವ ಥರ ಇರುತ್ತೆ ಒಂದ್ಸರಿ ಚೆಕ್ ಮಾಡೋಣ ಬನ್ನಿ. ಆನ್ ಮಾಡ್ತೀನಿ. ಸೊ ಇವಾಗ ಆನ್ ಆಗಿದೆ. ಸೊ ಇವಾಗ ಕೇಳಿಸ್ತಾ ಇದೆ ಅನ್ಕೊತೀನಿ ಯಾವ ಥರ ಇದೆ ಏನು ಅಂತ.
ಇವಾಗ ಆಫ್ ಮಾಡ್ತೀನಿ ನೋಡಿ. ಸೊ ಇವಾಗ ನಿಮ್ಮ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ. ಸೊ ಈ ಥರ ಇರುತ್ತೆ. ಇವಾಗ ಆಫ್ ಮಾಡ್ತೀನಿ. ಸೊ ಇವಾಗ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಕೇಳಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದ್ರು ಕೇಳಿಸ್ತಾ ಇದೆಯಾ, ರಿಡ್ಯೂಸ್ ಆಗಿದೆಯಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಕ್ಲಾರಿಟಿ ಇರುತ್ತೆ ನಿಮಗೆ. ನೆಕ್ಸ್ಟ್ ನಾನು ಮೈಕ್ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದೂ. ಸೊ ಸಿಗೋಣ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ R15 ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಹೊಸ ಚಾನಲ್, ಹಳೆ ಚಾನಲ್ ಡಿಲೀಟ್ ಆಗಿದೆ. ಸೊ ಇದು ನನ್ನ ಹೊಸ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.